ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಹೆಲ್ತಿ ರೆಸಿಪೀಸ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಕೂಡ ಮಾಡಬೇಕು ಸಂಜೆಗೆ. Life is full of surprises and miracles. A few moments later. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬೇಯಿಸಿದೆ. ಅದನ್ನು ಕೂಡ ಟೈಮ್ ಇಟ್ಕೊಂಡೆ ಇದು ಮಾಡಿದೆ. ಆ್ಯಕ್ಚುಲಿ ನಾನು ಅದು ಕಟ್ಕೊಂಡಿರೋದೇ ಅದಕ್ಕೆ. ಎಷ್ಟು ಗಂಟೆಗಿಟ್ಟೆ? ಆಲ್ಮೋಸ್ಟ್ ನನಗಿನ್ನೂ ನೆನಪಿದೆ, 3-6ಕ್ಕೆ ಇಟ್ಟೆ. ಓಕೆ, 3-6ಕ್ಕೆ ಇಟ್ಟು ಸರಿ ಇದು 3-6ಕ್ಕಲ್ಲ, 9-12 ಆಗಿತ್ತು. ಸೊ 9-12ಇಂದ 9:25ವರೆಗೂ ಇಟ್ಟೆ, 15 ಮಿನಿಟ್ಸು. ಇದು ನೈಟ್ ಮಾಡಿರೋದು. ಸೊ ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ಲ ಅವತ್ತೇ. ನಾನು ಕನ್ಫ್ಯೂಸ್ ಆಗಿದೆ, ಕಡಲೆಕಾಳು ಇದು ಮಾಡಿದ್ನಲ್ಲ ಅವಾಗ ಅದು 3:06 ಕರೆಕ್ಟಾಗಿ ಇಟ್ಟೆ. ಸೊ ಟೈಮ್ ನೋಡ್ಕೊಳ್ತೀನಿ, ಎಷ್ಟು ಟೈಮ್ ಇಟ್ಟೆ, ಎಷ್ಟು ಟೈಮು ಬಿಡೋದು ಅಂತ ಫಸ್ಟ್ ಒಂದು ಸಲ ಚೆಕ್ ಮಾಡ್ತೀನಿ. ಸೊ ಆ ಟೈಮ್ ಡ್ಯೂರೇಷನ್ ನೋಡ್ಕೊಳ್ತೀನಿ, ಯಾಕಂತಂದರೆ ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ಟೈಮ್ ಇಟ್ಟಾಗ. ಅದೆಲ್ಲ ಬೆಂದಿತ್ತು. ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ, ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಇದು ನಾನು ನೋಡ್ಕೊಂಡಿಲ್ಲ, ಸ್ವಲ್ಪ ಕ್ರಾಸ್ ಆಗಿದೆ. ಎಂತ ಅಂದರೆ ಸೆಲ್ಫಿ ಸ್ಟಿಕ್ ಎಲ್ಲ ಇಟ್ಟಿರ್ತೀವಲ್ಲ, ಇಟ್ಟಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆ ವಿಡಿಯೋ ಮಾಡ್ತಾ ಈ ಪಾತ್ರೆ ಜರುಗಿಸ್ಕೋಬೇಕಾದ್ರೆ ಅದು ಹಿಂದೆ ಮುಂದೆ ಬೀಳ್ತಾ ಇರ್ತೈತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ವೀಡಿಯೋ ಮಾಡಬೇಕು. ಬಟ್ ಇದು ಅಬ್ಸರ್ವ್ ಮಾಡಿಲ್ಲ ಪೊಸಿಷನ್ಸು. ಅದೆಲ್ಲ ಹಾಕ್ಕೊಂಡು ಇನ್ನೇನು ಬೆಂದಿರುತ್ತಲ್ಲ, ಎಣ್ಣೆನ ಹಾಕ್ಕೊಂಡಿಲ್ಲ, ಸ್ವಲ್ಪ ಡೈರೆಕ್ಟ್ ಹಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡೆ ಅಷ್ಟೇ. ಉಪ್ಪು ಖಾರ ಒಂದು ಸ್ವಲ್ಪ ಲೈಕ್ ನಾವು ಚಿಲ್ಲಿ ಫ್ಲೇಕ್ಸ್ ಇದೆಯಲ್ಲ ಅದನ್ನು ಹಾಕಿ ನಾನು ಮಾಡ್ತೀನಿ. ಜಸ್ಟ್ ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೇ ಥರ ಅಂತಲೂ ಸ್ವಲ್ಪ ಹಸಿ ಏನಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಂಗಂತಂದರೆ ತುಂಬ ಟೇಸ್ಟಿ ಲೈಕ್ ನಾನ್ ವೆಜ್ಜು ಅದು ಟೇಸ್ಟಿಯಾಗಿ ಮಸಾಲೆ ಇಷ್ಟಪಡೋ ತಿನ್ನೋರಿಗೆ ಇದೊಂದು ಸ್ವಲ್ಪ ಹೊಸ ಟೇಸ್ಟ್ ಅನಿಸುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಲೈಕ್ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಹೆಲ್ತ್ ವೈಸು ಇದು ಏನು ಗೊತ್ತಾ, ತುಂಬ ಒಳ್ಳೆಯದು ಡಯಟ್ ಮಾಡೋರಿಗೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಡಯಟ್ ಮಾಡ್ತಿರ್ತೀರ, ಬೆಳಿಗ್ಗೆ ಹೆಲ್ತಿಯಾಗಿ ತಿನ್ನಬೇಕು ಅಂತಂದರೆ ಇದೊಂದು ಸ್ವಲ್ಪ ಸೈಡಲ್ಲಿ ತರಕಾರಿ ಮತ್ತು ಲೈಕ್ ರಾಗಿ ಗಂಜಿ ಅಥವಾ ಒಂದು ಸ್ವಲ್ಪ ಫ್ರೂಟ್ಸು ಇದೆಲ್ಲ ಮಾಡಿಕೊಂಡು ಒಂದೊಂದು ದಿವಸ ಒಂದೊಂದು ಥರ ಲೈಕ್ ಕಾಳು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಲೈಕ್ ಬೆಳಿಗ್ಗೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಬ್ರೇಕ್ಫಾಸ್ಟು ಏನಾದರೂ ತಿಂಡಿ ಮಾಡ್ಕೊಂಡಿದ್ರೆ ಲೈಕ್ ಮಧ್ಯಾಹ್ನ ಅನ್ನ ತಿನ್ನಬೇಕು ಅಂತಂದರೆ ಮಧ್ಯಾಹ್ನ ಅನ್ನ ತಿಂದು ಒಂದ್ಸಲ ಸಂಜೆ ಚಪಾತಿ ಮುದ್ದೆ. ಸೊ ಈ ಥರ ನೀವು ರೀಪ್ಲೇಸ್ ಮಾಡಿಕೊಂಡ್ರೆ ವೆಯ್ಟ್ ಲಾಸಿಗೂ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ನಿಂಬೆಹಣ್ಣು ಹಿಂಡಿದೆ, ಬಟ್ ಟೇಸ್ಟ್ ಒಂಥರ ಚೆನ್ನಾಗಿತ್ತು. ನಿಂಬೆಹಣ್ಣು ಹಾಕಿದ್ರೆ ಎಲ್ಲ ಒಂಥರ ಫ್ಲೇವರ್ಸ್ ಚೆನ್ನಾಗಿರುತ್ತೆ. ನಾನು ಎಂತ ಗೊತ್ತಾ, ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ದೆ. ಸೊ ಇದು ಮಾಡಿದೆ.
ಸೊ ಇವತ್ತು ಕೂಡ ನಾನು ಆ್ಯಕ್ಚುಲಿ ಅಡುಗೆನ ಯಾವುದಾದ್ರು ಡಿಫ್ರೆಂಟಾಗಿ ಅಂದರೆ ಆಲ್ಮೋಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ. ಎಕ್ಸ್ಪೆರಿಮೆಂಟ್ ಮೀನ್ಸ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಏನು ತುಂಬ ಅಲ್ಲ. ಹೊಸ ಥರ ಹೊಸ ಟೇಸ್ಟ್ ಎಲ್ಲ ಕಲಿಬೇಕಲ್ಲ. ಒಂದೊಂದ್ಸಲಿ ಇಂಥಾಗಿರೋದು ಅಂತ ನಾನೇ ಹೊಸ್ದಾಗಿ ನೋಡಿ ಮಾಡಿರ್ತೀನಿ, ಬಟ್ ಅದು ನನಗೆ ಒಂದೊಂದ್ಸಲಿ ರೆಸಿಪೀಸ್ ನೆನಪಿಸ್ಕೋಬೇಕು ಆ ಥರ ಆಗುತ್ತೆ. ಅಂದರೆ ತುಂಬ ಗ್ಯಾಪ್ ಕೊಟ್ಟು ಮಾಡಿದ್ರೆ